ಸೆಲ್ವಾ, ನೀನು ಈ ಜಾಗಕ್ಕೆ ಬರಕ್ಕೆ ಹೇಳಿದ್ಯಾ ಅಂದರೆ ಇದಕ್ಕೂ ಮುಂಚೆ ಒಂದಿಬ್ರು ಜನ ನೀನು ಕಳಿಸಿರ್ತೀಯ ಮೇಲ್ಗಡೆಗೆ. ನೀನು ಕಿಲಾಡಿ ಕಣಪ್ಪ. ನೀನು ಮಾತಾಡೋದೆಲ್ಲ ನಾನು ರೆಕಾರ್ಡ್ ಮಾಡ್ಕೋಬೇಕು. ಹಲೋ ಮದಿ ಮಾತಾಡ್ತಿದ್ದೀನಿ. ಹಲೋ ವರ್ಕ್ ಆಗುತ್ತೆ. ಮದಿ, ಏನ್ ಮದಿ, ನನಗಿಂತ ಮುಂಚೆನೆ ಬಂದಿದ್ಯಾ? ಅಣ್ಣ, ನಾನು ಮುಂಚೆ ಬಂದಿದ್ರು ನಾನು ಭೂಮಿಗೆ ಬಂದಿದ್ದು ನೀನ್ ಹಿಂದೇನೆ ಅಲ್ವಾ ಅಣ್ಣ? ಹೌದು ಕಣ, ಹುಟ್ಟಿದ್ದೇನೋ ನಾನು ಹುಟ್ಟಿದಾದ್ಮೇಲೆನೆ, ಆದ್ರೆ ಇವಾಗ ಹೋಗೋದು ನನಗ್ ಮುಂಚೆನೆ. ನಾನೇ ನಿನ್ಗೊಂದು ಗತಿ ಕಾಣಿಸ್ತೀನೋ. ಅಣ್ಣ, ನಾನು ಕೇಳಿರೋಷ್ಟು ದುಡ್ಡು ತಂದ ಅಣ್ಣ, ಕೊಡೋಣ, ನಾನು ಹೋಗ್ಬೇಕು. ಲೇ, ನೀನು ಸಂಧ್ಯಾ ಮನೆಯಿಂದ ಅವಳ ಸಾಕ್ಷಿನ ಕತ್ಕೊಂಡು ಬರೋವರೆಗೂ ನಿನಗೆ 4 ಪಟ್ಟು ಹಣ ಕೊಟ್ಟಿದ್ದೀನಿ. ಇನ್ನು ಯಾಕೋ ದುಡ್ಡು ಕೊಡ್ಬೇಕು ನಿನಗೆ? ನಾನೇ ನೋಟ್ ಪ್ರಿಂಟ್ ಮಾಡ್ತೀನ, 1 ಪೈಸಾನೂ ಕೊಡಲ್ಲ. ಮರ್ಯಾದೆಗೆ ಓಡ್ತಾ ಇರಿ ಇಲ್ಲಿಂದ. ಇಲ್ಲ ಅಂತಂದ್ರೆ ಏನ್ ಮಾಡ್ತೀಯಾ? ಲೇ, ಈ ಸೆಲ್ವಾ ಯಾರು ಅಂತ ಗೊತ್ತಿಲ್ಲದೆ ಆಟ ಆಡ್ತಾ ಇದ್ಯಾ ನೀನು. ದಿವ್ಯನ ಕೊಲೆ ಮಾಡೋದಕ್ಕೆ ವ್ಯಕ್ತಿನ ಸೆಟ್ ಮಾಡಿದ್ದೆ ನಾನು ಕಣೋ. ಆಮೇಲೆ ಅವಳು ನನ್ನನ್ನ ಸಿಕ್ಕಾಕಿಸ್ಬಿಡ್ತಾಳೆ ಅಂತ ಭಯಪಟ್ಟು ಆಮೇಲೆ ಅವನು ನನ್ನ ಕಡಿಯವನು ಅಂತ ಗೊತ್ತಾಗಿ ಅವನ್ನ ಕೊಲೆ ಮಾಡಿದ್ದು ನಾನೇನೆ. ನೀನು ಸಂಧ್ಯಾ ಮನೆಯಲ್ಲಿ ಕಳ್ತನ ಮಾಡೋ ಹಾಗೆ ಮಾಡಿ ಮಣಿನ ಕೊಲೆ ಮಾಡಿದ್ದು ಸಂಧ್ಯಾ ಅಂತ ಸಂಧ್ಯನ್ನ ಒಳಗಡೆ ಹಾಕ್ಸಿದ್ದು ನಾನೇನೆ. ಇವಾಗ ನಿನ್ನನ್ನ ಕೊಲೆ ಮಾಡೋದು ಕೂಡ ನಾನೇನೆ. ಅಣ್ಣ, ಒಂದು ಸಣ್ಣ ವ್ಯತ್ಯಾಸ. ಈಗ ನೀ ನನ್ನ ಸಾಯಿಸ್ತಾ ಇಲ್ಲ, ನಿನ್ನ ನಾನ್ ಸಾಯಿಸ್ತೇನೆ. ಏನು ಹೇಳ್ತಾ ಇದ್ಯಾ? ಸೆಲ್ವಾ, ನೀನು ರೌಡಿಗಳನ್ನ ಹುಟ್ಟಾಕೋನು, ಆದ್ರೆ ನಾನು ಹುಟ್ಟಾಗಿಂದನೇ ರೌಡಿ ಕಣೋ. ನನ್ನ ಅಮ್ಮನ ಹೊಟ್ಟೆಯಿಂದ ಆಚೆ ಬರುವಾಗ್ಲೇ ನಮ್ಮ ಅಮ್ಮನ ಹೊಟ್ಟೆಲೆ ಕತ್ತಿ ಹಿಡ್ಕೊಂಡು ರಕ್ತದ ಜೊತೆಗೆ ಆಚೆ ಬಂದವನ್ ಕಣೋ ನಾನು. ಆದ್ರೆ ನಿನ್ ಕುತ್ತಿಗೆಗೆ ಕತ್ತಿ ಹಾಕೋಕೆ ನಾನು ಯೋಚನೆ ಮಾಡೋದಿಲ್ಲ ಕಣೋ ನಾನು. ಕಾನ್ಸ್ಟೇಬಲ್, ಅವನಿಗೆ ಜೀವ ಇದೆಯಾ ನೋಡಿ. ಮೇಡಮ್, ಉಸಿರಿದೆ ಮೇಡಮ್. ಎತ್ತಿ ಅವನನ್ನ. ಸತೀಶ, ಒಂದ್ 10 ನಿಮಿಷ ಇರಪ್ಪ. ನೀನ್ ಹೋಗಿ ಕೈಕಾಲ್ ಮುಖ ತೊಳ್ಕೊಂಡ್ ಬಾ, ಅಮ್ಮ ಊಟ ರೆಡಿ ಮಾಡ್ಬಿಡ್ತೀನಿ. ನಾನು ಹೊರಗಡೆನೆ ಊಟ ಮಾಡಿದೆ, ನೀವು ಊಟ ಮಾಡಿ. ಓಕೆ? ಏನಪ್ಪಾ ಇಷ್ಟ ಬೇಗ ಬಂದ್ಬಿಟ್ಟೆ ಇವತ್ತು? ಸೈಟ್ಗೆ ಹೋಗ್ಲಿಲ್ವಾ? ಇಲ್ಲಮ್ಮ. ಹೌದು, ಕೆಲ್ಸಕ್ ಹೋಗ್ದೆ ಎಲ್ಲಿ ಹೋಗ್ ಬರ್ತಿದ್ಯಾ? ಸಂಧ್ಯಾನೇ ಕೊಲೆ ಮಾಡಿದ್ದು ಅಂತ ಹೇಳಿದ್ನಲ್ಲ ಮಣಿ ಅಂತ ಒಬ್ಬ. ಆ ಮಣಿನೇ ಕೊಲೆ ಮಾಡಿ ನಿಜವಾದ ಕೊಲೆಗಾರನ ಈಗ ತಾನೇ ಫೈಂಡ್ ಔಟ್ ಮಾಡಿ ಪೊಲೀಸ್ಗೆ ಹ್ಯಾಂಡ್ ಔಟ್ ಮಾಡಿದೀನಿಮ್ಮ. ಏಯ್, ನೀನ್ ಹೇಳೋದೆಲ್ಲ ನಿಜನೇನೋ? ಸಂಧ್ಯಾ ತಂಗಿನ ಕೊಲೆ ಮಾಡ್ದವನ್ನ ಪೊಲೀಸ್ಗೆ ಹಿಡಿದ್ಕೊಟ್ಬಿಟ್ಟಿಯಾ? ಸಂಧ್ಯಾ ಹಾಗಾದ್ರೆ ಹೊರಗಡೆ ಬಂದ್ಬಿಡ್ತಾಳಾ? ಬೇಗನೆ ಹೊರಗಡೆ ಬರ್ತಾಳೆ. ಕೆಲವೊಂದು ಫಾರ್ಮಾಲಿಟೀಸ್ಗಳಿವೆ, ಅದೆಲ್ಲ ಕಂಪ್ಲೀಟ್ ಆದ್ಮೇಲೆ ಸಂಧ್ಯಾ ಹೊರಗಡೆ ಬರ್ತಾಳೆ. ಅಮ್ಮ ಅಳಗು ಮಾರಿಯಮ್ಮ, ನೀನೇ ತಾಯಿ ಆ ಸಂಧ್ಯಾನ ಕಾಪಾಡಿರೋದು ನನ್ ಮಗನ್ ಮೂಲಕ. ನಿನಗೆ ಕೋಟ್ಯಾನು ಕೋಟಿ ವಂದನೆ ತಾಯಿ. ನನ್ ಸಂಧ್ಯಾನ ಲಾಕಪ್ ಅಲ್ಲಿ ಇರೋವಾಗ್ಲೇ ಹೋಗಿ ನೋಡೋಣ ಅನ್ಕೊಂಡೆಪ್ಪ, ಆದ್ರೆ ಸಂಧ್ಯಾನ ನೋಡಕ್ಕೆ ಆಗ್ಲಿಲ್ಲಪ್ಪ. ನಾನ್ ಹೋಗಿ ನೋಡ್ಕೊಂಡಿರ್ಬೇಕು. ಈಗ ಹೋಗಿ ನಾನ್ ಸಂಧ್ಯಾನ ನೋಡ್ಕೊಂಬರ್ಲಾ? ಈಗ ಸಂಧ್ಯಾಗ ನೋಡಕ್ ಹೋಗ್ಬೇಡಿಮ್ಮ. ಪೊಲೀಸ್ ಸ್ಟೇಷನ್ ಅಲ್ಲಿ ನಿಜವಾದ ಕೊಲೆಗಾರನ ವಿಚಾರಣೆ ಮಾಡ್ತಾ ಇದ್ದಾರೆ. ಈ ಟೈಮ್ ನಲ್ಲಿ ವಿಸಿಟರ್ಸ್ ನಲ್ಲಿ ಅಲೋ ಮಾಡೋದಿಲ್ಲಮ್ಮ. ಸಂಧ್ಯಾ ಮನೆಗ್ ಬಂದ್ಮೇಲೆ ಆರಾಮಾಗಿ ಹೋಗಿ ಭೇಟಿ ಮಾಡಿ, ಓಕೆನಾ?
ತಂದ ಅಣ್ಣ, ಕೊಡೋಣ, ನಾನು ಹೋಗ್ಬೇಕು. ನೀನು ಸಂಧ್ಯಾ ಮನೆಯಲ್ಲಿ ಕಳ್ತನ ಮಾಡೋ ಹಾಗೆ ಮಾಡಿ ಮಣಿನ ಕೊಲೆ ಮಾಡಿದ್ದು ಸಂಧ್ಯಾ ಅಂತ ಸಂಧ್ಯನ್ನ ಒಳಗಡೆ ಹಾಕ್ಸಿದ್ದು ನಾನೇನೆ. ನಿನ್ನ ಕೊಲೆ ಮಾಡೋದು ಕೂಡ ನಾನೇನೆ. ಆ ಬೋಡ ನನ್ ತಲೆಗೆ ಹೊಡೆಯೋವರೆಗೂ ನನಗೆ ಎಲ್ಲ ನೆನಪಿದೆ. ಆಮೇಲೆ ಬೋಡ ಏನಾದ, ಪೊಲೀಸ್ನವರು ನನ್ನನ್ನು ಹೇಗೆ ಅರೆಸ್ಟ್ ಮಾಡಿದ್ರು, ಎಷ್ಟು ಸಲ ಯೋಚನೆ ಮಾಡಿದ್ರು ನೆನಪೇ ಆಗ್ತಿಲ್ವಲ್ಲ. ಒಂದು ವೇಳೆ ತಲೆ ಗೇಟ್ ಬಿದ್ದಾಗ ಸಿನಿಮಾಗಳಲ್ಲಿ ಮರ್ತೋಗುತ್ತಲ್ಲ, ಆ ಥರ ನಡೆದಿದ್ದ ವಿಚಾರಗಳೆಲ್ಲ ನನಗೆ ಮರ್ತೋಯ್ತಾ? ನಿನಗೆ ಜ್ಞಾಪಕ ಬರ್ದೇ ಇರೋದನ್ನ ಈಗ ನಾನು ಜ್ಞಾಪಕ ಬರೆಸ್ತೀನಿ. ಸೆಲ್ವಾ, ನಿನ್ನ ಯಾರೋ ಒಬ್ನು ತಲೆ ಮೇಲೆ ಹೊಡೆದು ಜ್ಞಾನನ ತಪ್ಪಿಸಿ ಪ್ರಜ್ಞೆ ತಪ್ಪಿಸ್ಬಿಟ್ಟು ನೀನೇನ್ ಹೆಂಗ್ಸಾ? ನಿನ್ನ ಯಾರಾದ್ರೂ ರೇಪ್ ಮಾಡಕ್ಕೆ ದೊಡ್ಡ ರಿಯಾಕ್ಷನ್ ಕೊಡ್ತೀಯಾ? ಆ ಬೋರ್ಡ್ ನನ್ನ ಮಗ ನನ್ಗೆ ಏನ್ ಮಾಡ್ದ ಮೇಡಮ್? ನಿನ್ನ ಕೊಲೆ ಮಾಡಕ್ ನೋಡ್ದ. ನೀನ್ ಎಷ್ಟು ಸಲ ಕಿಲಾಡಿತನ ಮಾಡಿರ್ತೀಯ. ಯಾವಾಗ್ಲೂ ಮಾಡದೆ ಮುಟ್ಟಾಳ್ ಕೆಲ್ಸಗಳು. ನೀವ್ ಹೇಳೋದು ಸರಿನೇ ಮೇಡಮ್. ನಾನು ಆ ಬೋರ್ಡನ್ನ ಕೊಲೆ ಮಾಡಬೇಕು ಅಂತ ಅನ್ಕೊಂಡೆ, ಆದ್ರೆ ಅವನು ನನ್ನನ್ನೇ ಕೊಲೆ ಮಾಡಬೇಕು ಅಂತ ನೋಡ್ದ. ತುಂಬಾ ಥ್ಯಾಂಕ್ಸ್ ಮೇಡಮ್, ನನ್ನ ಜೀವನ ಕಾಪಾಡಿದ್ದಕ್ಕೆ. ಇವ್ರು ದೊಡ್ಡ ಸ್ವತಂತ್ರ ಹೋರಾಟಗಾರ ತ್ಯಾಗಿ. ಇವ್ರನ್ನ ಕಾಪಾಡ್ಲೇಬೇಕಾಗಿತ್ತು ನೋಡು. ಗುರಿ ಇಟ್ಕೊಂಡ್ ಬಂದ್ ಕಾಪಾಡಿದ್ದು. ನಿನ್ನ ಎನ್ಕೌಂಟರ್ ಅಲ್ಲೇ ಉರುಳಿಸ್ಬಿಡ್ತಿದ್ದೆ. ಹುಷಾರು. ಏಯ್, ನೀನ್ ಮಾಡಿದ ಕೊಲೆನ ಒಪ್ಕೋ. ನಿನ್ನ ಕೋರ್ಟ್ಗೆ ಒಪ್ಸಿ ಜೈಲ್ಗೆ ಹಾಕ್ಬೇಕು. ಎಂತ ಆರಾಮು. ಎಲ್ಲ ಹೇಳ್ತೀನಿ ಮೇಡಮ್. ನಡೆದಿದ್ದೇನು ಅಂತಂದ್ರೆ, ಇಷ್ಟೇ ಮೇಡಮ್ ನಡೆದಿದ್ದು. ನಾಳೆ ಕೋರ್ಟಲ್ಲಿ ಕೇಳೋವಾಗ ಈಗ ನನ್ನ ಹತ್ರ ಹೇಳಿದ್ದನ್ನ ಹಾಗೆ ಹೇಳ್ಬೇಕು, ಬೇರೆ ಹೇಳ್ಬಾರ್ದು. ಸರಿನಾ? ಹಾಗೆ ಆಗ್ಲಿ ಮೇಡಮ್. ಅಮ್ಮ, ಅಮ್ಮ, ಎಲ್ಲಿ ಹೋದ್ರು ಇವರು? ಅಮ್ಮ ಕಾಣ್ತಾ ಇಲ್ವಲ್ಲ? ಬೆಳಗ್ಗೆಯಿಂದ ಅವ್ರು ಕಾಣ್ಲೇ ಇಲ್ವಲ್ಲ? ಅರುಣ್, ಅಮ್ಮ, ಯಾವಾಗಪ್ಪ ಬಂದೆ? ಇವಾಗ ತಾನೇ ಬಂದೆಮ್ಮ. ಇರು, ಕಾಫಿ ತಗೊಂಡ್ ಬರ್ತೀನಿ. ಕಾಫಿ ಎಲ್ಲ ಬೇಡ ಅಮ್ಮ. ಅಮ್ಮ, ಇಷ್ಟೊತ್ತೆಲ್ಲ ಎಲ್ಲಿದ್ದೆ ನೀನು? ಅಮ್ಮ ಅಮ್ಮ ಅಂತ ಕರೆದ್ದೆ, ನೀನ್ ಕೇಳಿಸ್ಕೊಳ್ಳೇ ಇಲ್ಲ. ನೀನ್ ಕರ್ದಿದ್ದು ನನ್ ಕಿವಿಗೆ ಬೀಳ್ಲಿಲ್ಲ ಅರುಣ್. ಹೌದು, ಯಾಕೆ ಅಮ್ಮನ್ನ ಅಷ್ಟು ಅರ್ಜೆಂಟಾಗಿ ಕರೆದೆ? ಅಮ್ಮ, ನೀನ್ ಕೊಲೆಗಾರಿ ಅಂತ ಅನ್ಕೊಂಡ್ಯಲ್ಲ ಸಂಧ್ಯಾ, ಅವಳು ಕೊಲೆಗಾರಿ ಅಲ್ಲ ಅಮ್ಮ. ಏನರುಣ್ ಹೇಳ್ತಿದ್ಯಾ? ಸಂಧ್ಯಾನೇ ಅವಳ ತಂಗಿನ ಕೊಂದಿರೋದು, ಅದಕ್ ಬೇಕಾಗಿರೋ ಆಧಾರ ಎಲ್ಲ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿ ಅವತ್ತು ನೀನ್ ತಾನೇಪ್ಪ ನಂಗೆ ಹೇಳಿದ್ದು. ಆ ಸಂಧ್ಯಾ ಜೀವನ ಪರ್ಯಂತ ಹೊರಗ್ ಬರಲ್ಲ ಅಂತ ಹೇಳ್ದೆ. ಇನ್ಮೇಲೆ ಅವಳು ಜೀವನ ಪೂರ್ತಿ ಜೈಲಲ್ಲೇ ಇರ್ತಾಳೆ ಅಂದೆ. ಈಗ ಅವಳನ್ನ ಹೇಗ್ ಹೊರಗಡೆ ಬಿಟ್ರು? ಅವಳು ಕೊಲೆ ಮಾಡ್ಲಿಲ್ಲ ಅಂತ ಪ್ರೂವ್ ಆಯ್ತಿನಪ್ಪ. ಅಮ್ಮ, ನಿಜವಾಗ್ಲೂ ಸಂಧ್ಯಾ ಈ ಕೊಲೆನ್ ಮಾಡೇ ಇಲ್ಲ ಅಮ್ಮ. ನಿಮ್ಮ ಅಣ್ಣ ಅದೇ ಅಮ್ಮ, ನಿಮ್ ದೊಡ್ಡಪ್ಪನ ಮಗ ಸಲ್ವಾ ಅವರೇ ಅಮ್ಮ. ಅಂತಿಮ ಸಂಸ್ಕಾರ ಕೂಡ ಮಾಡಿದ್ರಲ್ಲಮ್ಮ, ಅವರೇ ಅಮ್ಮ. ಸಂಧ್ಯಾ ತಂಗಿನ ಕೊಲೆ ಮಾಡೋದಿಕ್ಕೆ ಚಿದಂಬರಂ ಇಂದ ಕರ್ಕೊಂಡ್ ಬಂದಿದ್ರಮ್ಮ. ಅವನ್ನ ಇಟ್ಕೊಂಡೇ ದಿವ್ಯಾನ ಕೊಲೆ ಮಾಡಿದ್ದಾರೆ ಅಮ್ಮ.
ಸೆಲ್ವ ಅಷ್ಟಕ್ಕೆ ನಿಲ್ಲಿಸ್ದೆ. ಎಲ್ಲಿ ದಿವ್ಯಾನ ಕೊಲೆ ಮಾಡ್ದೋನು, ಎಲ್ಲಿ ಅವನ ಬಗ್ಗೆ ಹೇಳ್ತಾನೆ ಅಂತ ಭಯ ಪಡ್ಕೊಂಡು ದಿವ್ಯಾನ ಕೊಲೆ ಮಾಡ್ದೋನು ಆ ಮಣಿ ಅನ್ನೋನು ಕೂಡ ಸೆಲ್ವ ಚುಚ್ಚಿ ಸಾಯಿಸ್ಬಿಟ್ಟ ಅಮ್ಮ. ನೋಡಮ್ಮ, ನಿಮ್ಮ ಅಣ್ಣ ಸೆಲ್ವ ನಿಮ್ ಇಡೀ ಕುಟುಂಬದ ಮರ್ಯಾದೆ ತೆಗೆದುಬಿಟ್ಟಮ್ಮ. ನೀನಂತ ಒಳ್ಳೆ ಹೆಂಗಸು ಹುಡ್ದಂತ ಮನೆಯಲ್ಲಿ ಇಂಥ ಒಬ್ಬ ಕೆಟ್ಟ ವ್ಯಕ್ತಿ ಹುಟ್ಬಿಟ್ನಲ್ಲಮ್ಮ. ನಿಮ್ಗೆಷ್ಟು ನೋವಾಗಿರ್ಬೇಕಲ್ವಾ? ಸೆಲ್ವನೇ ಇದೆಲ್ಲ ಮಾಡಿದ್ದು ಅಂತ ಪೊಲೀಸ್ ಹೇಗಪ್ಪ ಕಂಡಿಡ್ದಿದ್ದು? ಇದೆಲ್ಲ ಪೊಲೀಸ್ ಕಂಡು ಹಿಡಿದಿಲ್ಲ ಅಮ್ಮ. ಆ ಸಂಧ್ಯಾನ ಫಾಲೋ ಮಾಡ್ಕೊಂಡು ತಿರುಗ್ತಾ ಇದ್ನಲ್ಲ ಆ ಸತೀಶ್ ಅನ್ನೋನು, ಅವನೇ ಅಮ್ಮ ಸಂಧ್ಯಾನ ಹೊರಗಡೆ ಕರ್ಕೊಂಬರಕ್ಕೆ CID ಪೊಲೀಸ್ ತರ ನಿಮ್ಮ ಅಣ್ಣನ ಫಾಲೋ ಮಾಡಿ ಆ ಕೊಲೆಗಾರನ ಕಂಡಿಡ್ಬಿಟ್ಟಮ್ಮ. ಆ ಸತೀಶ್ ಸಂಧ್ಯಾನ ಮದ್ವೆ ಮಾಡ್ಕೋತಾನೇನಪ್ಪ? ಅದು ಗೊತ್ತಿಲ್ಲ ಅಮ್ಮ, ಆದ್ರೆ ಅವ್ನು ಸಂಧ್ಯಾನ ಲವ್ ಮಾಡ್ತಾ ಇದ್ದಾನೆ. ಇಲ್ಲಿ ನೋಡರುಣ್, ಸಂಧ್ಯಾ ನಿನಗೆ ಬೇಡ ಅಂತ ಆಯ್ತಲ್ಲ, ಇನ್ನವಳು ಯಾರನ್ನ ಮದ್ವೆ ಆದ್ರೆ ನಮ್ಗೇನು? ಸರಿ ಸರಿ, ನಾನು ಹೋಗಿ ನಿನ್ಗೆ ಕಾಫಿ ಮಾಡ್ಕೊಂಡು ತರ್ತೀನಿ. ನೀನ್ ಆ ಕರ್ಮದ ಬಗ್ಗೆ ಮಾತಾಡ್ದೆ, ಬೇರೇನಾದ್ರೂ ಯೋಚನೆ ಮಾಡ್ಕೊಂಡು ಮಾತಾಡ್ದೆ ಇರು. ಹಲೋ, ಹೇಳಿ. ಪೊಲೀಸ್ ಅವ್ರ ಹತ್ರ ಸೆಲ್ವಾ ನಿಜಾನ ಹೇಳ್ಕೊಂಡ್ಬಿಟ್ನಾ? ಹೌದಾ? ಸರಿ ಅಮ್ಮ, ಇವಾಗಲೇ ನನ್ನ ಫ್ರೆಂಡ್ SI ಶಂಕರ್ ಕಾಲ್ ಮಾಡಿದ್ದ. ಸೆಲ್ವಾ ಪೊಲೀಸ್ ಹತ್ರ ಸತ್ಯ ಒಪ್ಕೊಂಡ್ಬಿಟ್ಟಿದಾರಂತೆ. ಅವ್ರು ಹೇಳಿರೋ ಸತ್ಯ ಅಲ್ಲಿ ಒಂದು ಹೆಣ್ಣು ಈ ಕೇಸಲ್ಲಿ ಸೆಲ್ವಾ ಕೊಲೆ ಮಾಡಿದಾನೆ ಅಂತ ಸಾಕ್ಷಿ ಕೊಡೋದಕ್ಕೆ ಬಂದಿದ್ದಾಳೆ. ಅವಳು ಯಾರು ಅಂತ ಸೆಲ್ವಾ ಹತ್ರ ಪೊಲೀಸ್ ತಿಳ್ಕೊಂಡು ಅವಳನ್ನು ಖಂಡಿತ ಸಿಕ್ಕಾಕ್ಸ್ತಾರಂತೆ. ಯಾಕಮ್ಮ, ಅವಳು ಒಂದು ಹೆಂಗಸೆ ತಾನೆ. ಒಂದು ಹೆಂಗಸ ಆಗಿ ಅನ್ಯಾಯ ಅಲ್ವಾ? ಆ ಹುಡುಗಿ ದಿವ್ಯಾನ ಕೊಲೆ ಮಾಡಿ ಹೇಗಮ್ಮ ಬಾಳಕ್ ಸಾಧ್ಯ? ಆ ಕೊಲೆಗಾರ್ತಿ ಸರಿಯಾಗಿರಕ್ ಸಾಧ್ಯನೇ ಇಲ್ಲ, ನಾಶ ಆಗೋಗ್ತಾಳೆ. ಆ ಕೊಲೆಗಾರ್ತಿ ಯಾರನ್ನ ಗೊತ್ತಾದ್ರೆ ನಾನೇ ಅವಳನ್ನ ಚುಚ್ಚಿ ಚುಚ್ಚಿ ಸಾಯಿಸ್ಬಿಡ್ತೀನಿ. ಸೆಲ್ವಂ ತಲೆಗೆ ಎಲ್ಲಾನು ಹೇಳ್ಕೊಟ್ಟಿದ್ದು ನಾನೇ ಕಣೋ. ನೀನೇನೋ ನನ್ನ ಕೊಲೆ ಮಾಡೋದು? ನಾನ್ ನಿನ್ನ ಕೊಲೆ ಮಾಡ್ತೀನಿ ಕಣೋ. ಸಾಯೋ ನೀನು. ಕನಸು ಯಾಕೆ ಈ ರೀತಿ ತುಂಬಾ ಕೆಟ್ಟದಾದಂತಹ ಕನಸು ಬಿತ್ತು ನನಗೆ. ಅದು ಕೂಡ ನಮ್ಮಮ್ಮನೇ ನನ್ನ ಚುಚ್ಚಿ ಸಾಯಿಸೋ ಥರ ಕನಸು ಬಿದ್ದುಬಿಡ್ತಲ್ಲ ನನಗೆ. ಯಪ್ಪ, ಕನಸಲ್ಲೂ ಕೂಡ ನನ್ನ ತಾಯಿನ ತಪ್ಪಾಗಿ ತಿಳ್ಕೊಬಾರ್ದು ನಾನು. ಯಾಕೆ ನಂಗೆ ಈ ಥರ ನೋವು ಮಾಡ್ತಾ ಇದ್ದೀರಾ ಅಮ್ಮ? ಸಾರಿ ಅಮ್ಮ, ನಾನಿನ್ನ ಕನಸಲ್ಲಿ ತಪ್ಪಾಗಿ ತಿಳ್ಕೊಂಡ್ಬಿಟ್ಟೆ. ಇನ್ನು ಕನಸಲ್ಲಿ ಕೂಡ ನಾನಿನ್ನ ತಪ್ಪಾಗಿ ತಿಳ್ಕೊಳ್ಳೋದಿಲ್ಲ ಅಮ್ಮ. ಕಣ್ಣು ಮುಚ್ಕೊಂಡ್ರು ನಿದ್ದೆ ಬರೋದಿಲ್ಲ. ನನ್ನ ಮಕ್ಕಳ ನೆನಪು ಮಾತ್ರ ಬರುತ್ತೆ. ನನ್ನ ಒಬ್ಬ ಮಗಳಿಗೋಸ್ಕರ ಇನ್ನೊಬ್ಬ ಮಗಳನ್ನು ಕಳ್ಕೊಂಡೆ. ಅವರಿಬ್ಬರಿಗೂ ಮದ್ವೆ ಮಾಡಿ ಗಂಡಂದ್ರ ಜೊತೆ ಸಂತೋಷವಾಗಿರೋದನ್ನ ನೋಡ್ಬೇಕು ಅನ್ಕೊಂಡಿದ್ದೆ. ನನ್ನ ಹೆಂಡತಿನೂ ನನ್ನನ್ನು ಬಿಟ್ಟು ಹೊರಟೋಗಿದ್ಲು. ನನ್ನ 2 ಹೆಣ್ಣು ಮಕ್ಕಳನ್ನು ಆ ದೇವರು ನನ್ನನ್ನು ಬಿಟ್ಟು ಹೋಗೋ ಹಾಗೆ ಮಾಡ್ಬಿಟ್ಟ. ನಾನು ಈ ಸ್ಥಿತಿಗೆ ಬರೋ ಹಾಗಾಗ್ಬಿಡ್ತೆ. ಅದಕ್ಕೆ ಒಂದೇ ಸಲ ಸತ್ತೋಗೋಣ ಅಂತ ನಿರ್ಧಾರ ಮಾಡಿದ್ದೆ.
ಅದನ್ನು ಆ ರವಿ ಬಂದು ಹಾಳು ಮಾಡ್ಬಿಟ್ಟ. ಅವನಿಗೇನು ನನ್ನನ್ನು ಕಾಪಾಡದೆ ಅನ್ನೋ ನೆಮ್ಮದಿಯಲ್ಲಿ ಅವನು ನೆಮ್ಮದಿಯಾಗಿ ಮಲ್ಕೊಂಡಿರ್ತಾನೆ. ನನಗ್ ತಾನೆ ನನಗ್ ಮಾತ್ರ ನಿದ್ದೆ ಬರದೆ ಈ ರೀತಿ ಕೂತಿದ್ದೀನಿ. ಸಂಧ್ಯಾ ಯಾವಾಗ ಮನೆಗೆ ಬರ್ತಾಳೋ? ನನ್ನ ಮಗಳು ಸಂಧ್ಯಾ ಮನೆಗೆ ಬಂದ್ಮೇಲೆ ನನಗ್ ನಿದ್ದೆ, ಸಂತೋಷ ಎಲ್ಲಾನು. ಅವಳು ಬರೋವರೆಗೂ ನರಳೆ ನರಳೆ ಒದ್ದಾಡ್ತಾ ನಾನು ಜೀವನ ಸಾಗಿಸ್ಬೇಕು. ಏನಮ್ಮ ಸಂಧ್ಯಾ, ಕನ್ಸಲ್ಲಿ ಬಂದು ಈ ರೀತಿ ನಿಂತ್ಕೊಂಡಿರ್ತೀಯಲ್ಲಮ್ಮ, ಯಾವಾಗಮ್ಮ ನಿಜವಾಗ್ಲೂ ಬಂದು ನಿಂತ್ಕೊಳ್ಳೋದು? ಅಪ್ಪ ನಾನ್ ಬಂದ್ಬಿಟ್ಟೆಪ್ಪ. ಏನಮ್ಮ ಹೇಳ್ತಾ ಇದ್ಯಾ? ಅಪ್ಪ ಹೌದಪ್ಪ, ನಿಜನೇಪ್ಪ. ಸಂಧ್ಯಾ, ಸಂಧ್ಯಾ, ಅಪ್ಪ ಸಂಧ್ಯಾ ಮಗಳೇ, ಬಂದ್ಬಿಟ್ಟೆನಮ್ಮ. ಅಪ್ಪ ನೋಡೋದಕ್ಕೆ ಬಂದ್ಬಿಟ್ಟೆನಮ್ಮ. ನಿನ್ ತಂಗಿನೂ ಹೊರಟೋಗ್ಬಿಟ್ಲು, ನೀನು ಬರೋದಿಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದಮ್ಮ. ಹೇಗಮ್ಮ ಆಚೆಗೆ ಬಂದೆ? ಅವ್ರು ಹೇಗಮ್ಮ ನೀನು ಹೊರಗ್ಬಿಟ್ರು? ಅಪ್ಪ, ಸೆಲ್ವನೇ ನಿಜವಾದ ಅಪರಾಧಿ ಅಂತ ಅವನ್ನ ಅರೆಸ್ಟ್ ಮಾಡ್ಬಿಟ್ಟು ನಾನು ಏನು ತಪ್ಪು ಮಾಡಿಲ್ಲ ಅಂತ ನನ್ನ ಈ ಕೇಸಿಂದ ಬಿಡುಗಡೆ ಮಾಡಿಸ್ಬಿಟ್ರಪ್ಪ. ನೀನು ಹೇಳ್ತಿರೋದನ್ನ ಕೇಳ್ತಿದ್ರೆ ನನಗೆ ತುಂಬಾ ಸಂತೋಷ ಆಗ್ತಿದ್ಯಮ್ಮ. ನೀನು ಹೊರಗಡೆ ಬಂದಿದ್ರಿಂದ ನಂಗೆ ತುಂಬಾ ಖುಷಿ ಆಯ್ತಮ್ಮ. ನಾನು ರವಿನು ದೊಡ್ಡ ದೊಡ್ಡ ಲಾಯರ್ಗಳನ್ನೆಲ್ಲ ಹೋಗಿ ನೋಡಿದ್ವಮ್ಮ. ಎಲ್ರು ಆಗಲ್ಲ ಅನ್ಬಿಟ್ಟಿದ್ರು. ಈ ಕೇಸಲ್ಲಂತೂ ಜಾಮೀನ್ ಕೂಡ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟಿದ್ರಮ್ಮ.